ಇಂದು ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳ ಪೆರೇಡ್ ಭವಿಷ್ಯ ನಿರ್ಧಾರವಾಗಲಿದೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ಇರುತ್ತೆ. ಇವತ್ತು ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳ ಪೆರೇಡ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕಲಬುರಗಿ ಡಿಸಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಇರುತ್ತೆ. ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳಿಗೆ ನೋಟಿಸ್ ನೀಡಲಾಗಿದೆ. ಹೈಕೋರ್ಟ್ ಸೂಚನೆಯ ಹಿನ್ನೆಲೆ ಇಂದು ಶಾಂತಿ ಸಭೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 11:30ಕ್ಕೆ ಡಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ಇರುತ್ತೆ. ನವೆಂಬರ್ 2ರಂದು ಪೆರೇಡ್ ನಡೆಸಲು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆರ್ಎಸ್ಎಸ್ ಜೊತೆಗೆ ವಿವಿಧ ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಅರ್ಜಿ ವಿಚಾರಣೆಯನ್ನು ಕೂಡ ಹೈಕೋರ್ಟ್ ಕೈಗೆತ್ತಿಕೊಂಡಿತ್ತು. ಇನ್ನು ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿತ್ತು. ಒಂದು ಶಾಂತಿ ಸಭೆಯನ್ನ ಮಾಡಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಹಾಕಿ ಎಂಬ ನಿರ್ಧಾರವನ್ನು ಕೂಡ ಕೊಟ್ಟಿದ್ದು. ಹಾಗಾಗಿ ಇವತ್ತು ಶಾಂತಿ ಸಭೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಆರ್ಎಸ್ಎಸ್ ಜೊತೆಗೆ ಇನ್ನೂ ಕೂಡ 10 ಸಂಘಟನೆಗಳು ಏನು ಪೆರೇಡ್ಗೆ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹೈಕೋರ್ಟ್ ಸೂಚನೆಯ ಹಿನ್ನೆಲೆ ಇವತ್ತು ಶಾಂತಿ ಸಭೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 11:30ಕ್ಕೆ ಡಿಸಿ ಕಚೇರಿಯಲ್ಲಿ ಈ ಒಂದು ಮಹತ್ವದ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಆರ್ಎಸ್ಎಸ್ ಜೊತೆಗೆ ವಿವಿಧ 10 ಸಂಘಟನೆಗಳು ಕೂಡ ಭಾಗಿಯಾಗುತ್ತೆ. ಜೊತೆಗೆ ಡಿಸಿ ಅವರು ಕೂಡ ಇರ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಮಾತುಕತೆಯನ್ನ ಮಾಡ್ತಾರೆ. ಒಂದು ವೇಳೆ ಪರ್ಮಿಷನ್ ಕೊಟ್ರೆ ಯಾವ ರೀತಿಯಾಗಿ ಶಾಂತಿಯುತವಾಗಿ ನೀವು ಒಂದು ಪೆರೇಡ್ ಅನ್ನ ಮಾಡ್ತೀರಾ, ಜೊತೆಗೆ ಕೆಲವೊಂದಿಷ್ಟು ಕಟ್ಟುಪಾಡುಗಳಿರುತ್ತೆ, ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ಪಾಲನೆ ಮಾಡಬೇಕು. ಏನಾದರೂ ಅದನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ ಮುಂದಿನ ಕ್ರಮ ಯಾವ ರೀತಿ ಇರುತ್ತೆ ಅದೆಲ್ಲದರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾರೆ ಈ ಒಂದು ಸಭೆಯಲ್ಲಿ. ಬೆಳಗ್ಗೆ 11:30ಕ್ಕೆ ಡಿಸಿ ಕಚೇರಿಯಲ್ಲಿ ಈ ಒಂದು ಮಹತ್ವದ ಸಭೆ ಕೂಡ ಇರುತ್ತೆ. ಈ ಒಂದು ಸಭೆಯಲ್ಲಿ ಆರ್ಎಸ್ಎಸ್ ಜೊತೆಗೆ ವಿವಿಧ 10 ಸಂಘಟನೆಗಳು ಕೂಡ ಭಾಗಿಯಾಗುತ್ತೆ. ಇನ್ನು ಆರ್ಎಸ್ಎಸ್ ಆಗಿರಬಹುದು, ಭೀಮ್ ಆರ್ಮಿ, ದಲಿತ ಪ್ಯಾಥರ್ಸ್, ರಾಜ್ಯ ರೈತ ಸಂಘ, ಕ್ರಿಶ್ಚಿಯನ್ ಸಂಘ, ಕುರುಬ ಸಮುದಾಯ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಒಂದು ಪೆರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡಬೇಕು ಅಂತ ಕೂಡ ಆರ್ಡರ್ ಆಗಿತ್ತು. ಡಿಸಿ ಕಚೇರಿಯಲ್ಲಿ ಸದ್ಯಕ್ಕೆ ಇವತ್ತು ಒಂದು ಶಾಂತಿ ಸಭೆಯನ್ನ ಮಾಡ್ತಾರೆ. ಡಿಸಿ ಫೌಜಿಯಾ ತರುನ್ನುಮ್ ನೇತೃತ್ವದಲ್ಲಿ ಮೀಟಿಂಗ್ ಮಾಡಲಾಗುತ್ತೆ. ಸಭೆಯಲ್ಲಿ ಮುಖಂಡರಿಂದ ಲಿಖಿತ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಪಥಸಂಚಲನ ಆರಂಭ, ಮುಕ್ತಾಯದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಡಿಸಿಗೆ ಮಾಹಿತಿ ನೀಡುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಅಕ್ಟೋಬರ್ 30ಕ್ಕೆ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಸಭೆಯ ಹಿನ್ನೆಲೆ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಸಹ ಮಾಡಲಾಗಿದೆ. ಇನ್ನು ಡಿಸಿ ಫೌಜಿಯಾ ತರುನ್ನುಮ್ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಇನ್ನು ಸಭೆಯಲ್ಲಿ ಮುಖಂಡರು ಏನು ಭಾಗಿಯಾಗಿರ್ತಾರೆ ಅವರಿಂದ ಲಿಖಿತ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಈಗ ಒಂದು ಪಥಸಂಚಲನ ಆಗಿರಬಹುದು ಅಥವಾ ಪೆರೇಡ್ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ಪ್ರಾರಂಭದಲ್ಲಿ ಯಾವ ರೀತಿ ನೀವು ಪ್ರಾರಂಭ ಮಾಡ್ತೀರಾ, ಜೊತೆಗೆ ಮುಕ್ತಾಯದವರೆಗೂ ಕೂಡ ನಿಮ್ಮ ಟೈಮ್ ಲೈನ್ ಯಾವ ರೀತಿ ಇದೆ, ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದೆಲ್ಲದರ ಬಗ್ಗೆ ಕೂಡ ಲಿಖಿತವಾಗಿ ಹೇಳಿಕೆಯನ್ನ ಪಡಿತಾರೆ. ಆ ಒಂದು ಲಿಖಿತ ಹೇಳಿಕೆಯನ್ನ ಡಿಸಿ ಅವರು ಹೈಕೋರ್ಟ್ಗೆ ಸಲ್ಲಿಕೆ ಕೂಡ ಮಾಡ್ತಾರೆ.